ಅವರೆಲ್ಲ ಮೈ ಬಗ್ಗಿಸದೆ ರೂಮ್ನಲ್ಲಿ ಕೂತು ಹಣವನ್ನ ಸಂಪಾದಿಸ್ತಾ ಇದ್ದ ಯುವಕರು ಆನ್ಲೈನ್ನಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದ ಜನರನ್ನ ಟಾರ್ಗೆಟ್ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನ ಜೇಬಿಗಿಳಿಸಿದ್ರು. ಕಳೆದ 1.5 ವರ್ಷದಿಂದ 5 ರಾಜ್ಯಗಳ ಪೊಲೀಸರಿಗೆ ಬೇಕಾಗಿದ್ದ ಅಂತಾರಾಜ್ಯ ಖದೀಮರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಆನ್ಲೈನ್ ಗ್ರಾಹಕರಿಗೆ ವಂಚಿಸುತ್ತಿದ್ದ ಖದೀಮರು ಅಂದರ್. ಪೊಲೀಸರ ಬಲೆಗೆ ಬಿದ್ದ 21 ಮಂದಿ ವಂಚಕರು. ಹೌದು, ಕಳೆದ 1.5 ವರ್ಷದಿಂದ ರಾಂಚಿಯಲ್ಲಿ ಕೂತು ಆನ್ಲೈನ್ ಮೂಲಕ ಗ್ರಾಹಕರಿಗೆ ಪಾಂಗನಾಮ ಹಾಕ್ತಿದ್ದ ಖದೀಮರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಮಗಳೂರು ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಮಾರು 21 ಮಂದಿಯನ್ನ ಬಂಧಿಸಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಮೋಹನ್ ಭಟ್ ಅನ್ನೋರು ವಂಚನೆ ಪ್ರಕರಣ ದೂರು ನೀಡಿದ್ರು. ಲಕ್ಕಿ ಡಿಪ್ನಲ್ಲಿ ನೀವು ಟಾಟಾ ಸಫಾರಿ ಕಾರ್ ಗೆದ್ದಿದ್ದೀರಾ ಅಂತ ಹೇಳಿ ಸುಮಾರು 1,45,000 ರೂಪಾಯಿ ವಂಚಿಸಿದ್ದಾರೆ ಅಂತ ತಿಳಿಸಿದ್ರು. ಈ ಪ್ರಕರಣದ ಬೆನ್ನು ಹತ್ತಿದ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಪಿಎಸ್ಐ ರಘು ತಮ್ಮ ತಂಡದೊಂದಿಗೆ ಕಾರ್ಯಾಚರಣೆ ನಡೆಸಿ 21 ಮಂದಿ ಆನ್ಲೈನ್ ವಂಚಕರನ್ನ ಜಾರ್ಖಂಡ್ನ ರಾಂಚಿಯಲ್ಲಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಮೋಸ ಆಗಿರೋ ತಿಳಿದ ಮೇಲೆ ಅವರು ನಮಗೊಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀ ರಘು ಅವರು ರಾಂಚಿಗೆ ತಲುಪಿ ಸಿಬ್ಬಂದಿಯೊಂದಿಗೆ ಅಲ್ಲಿನ ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಸುಮಾರು 21 ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗುತ್ತಾರೆ. ಅದರಲ್ಲಿ ಪ್ರಮುಖ ಆರೋಪಿ ಬಿಹಾರ ರಾಜ್ಯದ ಕಾರಾ ಸಿಂಗ್ ಮತ್ತು ಯಾದಗಿರಿ ಜಿಲ್ಲೆಯ ಕೊಟ್ರೇಶ್ ಅವರ ಇದರಲ್ಲಿ ತಪ್ಪಿಸ್ಕೊಂಡಿರ್ತಾರೆ, ಅವರು ಸಿಕ್ಕಿರುವುದಿಲ್ಲ. ಇನ್ನು ಈ 21 ಜನ ಖದೀಮರು ಪತ್ರಿಕೆಯಲ್ಲಿ ಹಲವು ರೋಗಗಳಿಗೆ ಮದ್ದು ನೀಡೋದಾಗಿ ಜಾಹೀರಾತನ್ನ ನೀಡಿ ಕರೆ ಮಾಡುವವರ ಬಳಿ ಔಷಧಿ ಕಳಿಸೋದಾಗಿ ಹಣ ಪಡೆದು ಮೋಸ ಮಾಡಿರೋದು ಬಯಲಾಗಿದೆ. ಅದರಲ್ಲೂ ಹೆಚ್ಚಾಗಿ ಲೈಂಗಿಕ ಸಮಸ್ಯೆಗಳ ಪರಿಹಾರಕ್ಕೆ ಔಷಧಿ ನೀಡೋದಾಗಿ ಸಾಕಷ್ಟು ಮಂದಿಗೆ ಯಾಮಾರಿಸಿದ್ದಾರೆ. ಇನ್ನು ಈ 21 ಮಂದಿ ಖದೀಮರು ಕೇವಲ 21 ವರ್ಷದ ಯುವಕರಾಗಿದ್ದು ಹಲವು ರಾಜ್ಯಗಳ ಪೊಲೀಸರಿಗೆ ಬೇಕಾಗಿರುವ ಕಳ್ಳರಾಗಿದ್ದಾರೆ. ಪ್ರಮುಖ ಆರೋಪಿ ಕಾರಾ ಸಿಂಗ್ ಇವ್ರನ್ನ ನೇಮಕ ಮಾಡಿಕೊಂಡು ಸಂಬಂಧಪಟ್ಟಂಥ ರಾಜ್ಯಗಳಲ್ಲಿ ನೀವು ಮನೆಯಲ್ಲೇ ಕುಳಿತು 25,000 ರೂಪಾಯಿ ಸಂಬಳ ಪ್ರತಿ ತಿಂಗಳು ಸಂಪಾದನೆ ಮಾಡ್ಬೋದಾಗಿದೆ. ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಲ್ಯಾಪ್ಟಾಪ್ ತೊಗೊಬೇಕಾಗ್ತದೆ. ನೀವು ಲ್ಯಾಪ್ಟಾಪ್ ತೆಗೆದುಕೊಂಡ್ರೆ ಇಷ್ಟು ಅಮೌಂಟು ನೀವು ಕಟ್ಟಿ ಅಂತ ಕಳಿಸೋದು. ನಮ್ಮಲ್ಲಿ ಒಳ್ಳೆಯ ರೀತಿಯ ಔಷಧಗಳಿವೆ, ನಿಮ್ಮ ಲೈಂಗಿಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದಾಗಿ ಅಂತ ಹೇಳಿ ಆನ್ಲೈನಲ್ಲಿ ಕೊಟ್ಟು ನೀವು ಇದಕ್ಕೆ ಅಮೌಂಟ್ ತುಂಬಿದ್ರೆ ನಿಮ್ಗೆ ಔಷಧಿ ಅವ್ರು ಯಾವುದೋ ಒಂದು ಪೌಡರ್ ತುಂಬ ಕಳಿಸ್ಕೊಡೋದು, ಈ ರೀತಿ ಎಲ್ಲ ಮೋಸ ಮಾಡೋದು. ಒಟ್ಟಾರೆ ಆನ್ಲೈನ್ ವಂಚಕರನ್ನ ಬೋನಿಗೆ ಕೆಡಹುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಇನ್ನಿಬ್ಬರಿಗಾಗಿ ಬಲೆ ಬೀಸಿದ್ದಾರೆ. ಏನಾದರೂ ಆನ್ಲೈನ್ ಶಾಪಿಂಗ್ ಮಾಡುವವರು ಸ್ವಲ್ಪ ಎಚ್ಚರ ವಹಿಸೋದು ಅಗತ್ಯ. ಚೇತನ್ ಬೇಲೇನಹಳ್ಳಿ, ಸುದ್ದಿ ಟಿವಿ, ಚಿಕ್ಕಮಗಳೂರು.